ಬಂದಿದ್ದೀವಿ ಎಲ್ಲ ಕಾಮಿಡಿಕೆ ಬಗ್ಗೆ ತುಂಬಾ ಸವಿಸ್ತರವಾಗಿ ಡಿಸ್ಕಸ್ ಅಂದ್ರೆ ನೀವು ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಕೊನೆಗೆ ಒಂದು ಮೈಂಡಲ್ಲಿ ಏನೋ ಉಳಿಬೇಕು ಅಂತೀವಲ್ಲ ಟಿಪ್ಸ್ ಅಂತೀವಿ, ಹೌದು ಆ ಥರ ಮಾಡಿದಾರೆ. ಯಾವುದೇ ಒಂದು ಸ್ಟೂಡೆಂಟ್ ಇಂಥ 5 ತಪ್ಪು ಮಾಡಲೇಬಾರ್ದು ಅವನು. ಹೌದು, ಏನು ಮಾಡಬಾರ್ದು ಅಂದ್ರೆ ಅದನ್ನೊಂದು ಹೇಳೋದಾರೆ, ನಾನು ಬರೀ ಟಾಪ್ ಕಾಲೇಜಸ್ ಹಾಕ್ತೀನಿ, ಇದು ಮೊದಲನೇ ತಪ್ಪು. ಬರೀ ಟಾಪ್ ಕಾಲೇಜ್ ಹಾಕಿ ಬಿಟ್ಬಿಡ್ತೀನಿ, ತಪ್ಪು. ಅಥವಾ ನಾನು ಬರೀ ಈ ಕೋರ್ಸ್ ಹಾಕಿ ಬಿಟ್ಬಿಡ್ತೀನಿ, ಈಗ ಅವನಿಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇರುತ್ತೆ, ನಾನು ಅದನ್ನೊಂದೇ ಹಾಕೊಂಡು ಹೋಗ್ತೀನಿ. ಇಲ್ಲ, ಅದರಲ್ಲೂ ರಿಲೇಟೆಡ್ ಇದೆ. ಈಗ AML ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಬಂದಿದೆ, ಸೈಬರ್ ಸೆಕ್ಯೂರಿಟಿ ಬಂದಿದೆ, IoT ಬಂದಿದೆ, ರಿಲೇಟೆಡ್ ಎಲ್ಲವೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಎಲ್ಲದರಲ್ಲಿ ಓದೋದು ನೀವು ಸೇಮ್ ಪ್ರೋಗ್ರಾಮ್ ಹಾಕೊಳ್ಳಿ ಅಂತ ತಪ್ಪು ಮಾಡ್ತಾರೆ. ಅದು ರಿಲೇಟೆಡ್ ಕೋರ್ಸಸ್ ಹಾಕೋದಿಲ್ಲ. ಆಮೇಲೆ ಮೊದಲೇ ನಾವು ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ. ಸೊ ಆಮೇಲೆ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಾನೆ, ನಾನು ಅಲ್ಲಿ ಜಾಯ್ನ್ ಆಗ್ತೀನಿ. ಅವನ್ ರ್ಯಾಂಕಿಂಗ್ ಬೇರೆ, ನಿಮ್ ರ್ಯಾಂಕಿಂಗ್ ಬೇರೆ, ಬಟ್ ಬಿಕಾಸ್ ಆಫ್ ಫ್ರೆಂಡ್ ಐ ಆಮ್ ಜಾಯ್ನಿಂಗ್ ದಿಸ್ ಕಾಲೇಜ್. ಇವೆಲ್ಲ ಮಿಸ್ಟೇಕ್ಸ್. ಸೊ ಹಾಗಾಗಿ ಮಾಡ್ಬಾರ್ದು. ಹೌದು. ಓಕೆ ಸರ್, ಈಗ ಕಾಮಿಡಿ ಕಿಡ್ 2026 ಹೌದು, ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ, ಅಂತಿಮ ಸಲಹೆ ಅಂತಂದ್ರೆ ಹೌದು, ಏನ್ ಕೊಡ್ಬೇಕು? ನನ್ನ ಪ್ರಕಾರ ಈ ಕಾಮಿಡಿಕೆ ಅನ್ನೋದು ಈ ಎರಡರ ಮಧ್ಯೆ, ಯಾವೆರಡರ ಮಧ್ಯೆ, ಒಂದು CET, ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟಾ. ನೀವು ಯಾವುದೇ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಂದ್ರೆ 3 ವಿಧಗಳಲ್ಲಿ ಅಡ್ಮಿಟ್ ಆಗ್ಬೋದು. ಒಂದು ಈ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ಕರ್ನಾಟಕದಲ್ಲಿ, ಅದರಲ್ಲಿ ಫೀಸು 1,30,000, 1,20,000 ಏನಿರುತ್ತೆ, ಅದು ಸರ್ಕಾರಿ ಸೀಟು ಅಂತ ನಾವೇನು ಹೇಳ್ತೀವಿ. ಅದು ಮಿಸ್ ಆದರೆ ನಮಗೆ ಮ್ಯಾನೇಜ್ಮೆಂಟ್ ಕೋಟಲ್ಲಿ ಹೆಚ್ಚು, ಅದು ಡಿಪೆಂಡ್ಸ್ ಆನ್ ದಿ ಕಾಲೇಜ್. ಒಂದೊಂದು ಕಾಲೇಜಲ್ಲಿ ಒಂದೊಂದು ಫೀಸ್ ಇರುತ್ತೆ. ಇನ್ ಬಿಟ್ವೀನ್ ನಮಗೆ ಏನಾದರೂ ಸೊಲ್ಯೂಷನ್ ಇದೆ ಅಂದ್ರೆ ಖಂಡಿತವಾಗಿ ಅದು ಕಾಮೆಡ್ಗೆ. ನಿಮಗೆ CETಯಲ್ಲಿ ಒಂದು ವೇಳೆ ರ್ಯಾಂಕ್ ಸರಿಯಾಗಿ ಬಂದಿಲ್ಲ, ಕಾಮೆಡ್ಕನಲ್ಲಿ ನನಗೆ ಸರಿಯಾದ ರ್ಯಾಂಕ್ ಬಂದಿದೆ ಅಂದ್ರೆ ಖಂಡಿತವಾಗಿ ಕಾಮೆಡ್ಕೆ ಮೂಲಕ ಹೋಗ್ಬೋದು. ಕಾಮೆಡ್ಕ ಅನ್ನೋದು ಅಟ್ಲೀಸ್ಟ್ ಒಂದು ದರ್ ಇಸ್ ಅನ್ ಆಪ್ಷನ್, ಪ್ಲಾನ್ B ಫಾರ್ CET. ಅಲ್ಲಿ ಸಿಗ್ಲಿಲ್ವಾ, ಅಟ್ಲೀಸ್ಟ್ ನಿಮ್ಗೆ ಕಾಮೆಡ್ಕೆನಲ್ಲಿ ಸಿಗುತ್ತೆ, ಒಳ್ಳೆ ಕಾಲೇಜು ಒಳ್ಳೆ ಕೋರ್ಸ್ ಸಿಗುತ್ತೆ. ಸೊ ಹಾಗಾಗಿ ಥ್ರೂ ಕಾಮೆಡ್ಕೆ ನೀವು ಬರ್ಬೋದು. ಹಾಗಾಗಿ ಒಂದು ಸ್ವಲ್ಪ ಫೀ ವಿಷಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು CET ಕಂಪೇರ್ ಮಾಡಿದ್ರೆ. ಆದರೆ 4 ವರ್ಷ ನಿಮ್ಗೇನು ಒಳ್ಳೆ ಕಾಲೇಜು ಕೋರ್ಸ್ ಓದಿದ್ರೆ ನಿಮ್ಮ 40 ವರ್ಷದ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಕಾಮೆಡ್ಕೆ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫಾರ್ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಚೆನ್ನಾಗಿ ಒಂದು 2-3 ಸಲ ಈ ವಿಡಿಯೋ ಕೇಳಿ, ಮತ್ತು ಡಾಕ್ಯುಮೆಂಟ್ ಗೈಡ್ಲೈನ್ಸ್ ಇದೆ, 38 ಪೇಜ್ ಇದೆ, www.comedke.org. ಅಲ್ಲಿ ಹೋಗಿ ಗೈಡ್ಲೈನ್ಸ್ ಅಂತಿದೆ, ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ, ಅದನ್ನು ಡೌನ್ಲೋಡ್ ಮಾಡಿ ಸಾಧ್ಯವಾದರೆ ಪ್ರಿಂಟ್ಔಟ್ ತಗೊಳ್ಳಿ, ಡೈಲಿ ಓದಿ ತಿಳ್ಕೊಳ್ಳಿ. ನೀವು ಕ್ಯಾನ್ಸಲೇಷನ್ ಪೀರಿಯಡ್ ಅಂದ್ರೇನು, ರೀಫಂಡ್ ಅಂದ್ರೇನು, ಈ ಚಾಯ್ಸ್ ಫಿಲ್ಲಿಂಗ್ ಎಲ್ಲ ತಿಳ್ಕೊಂಡು ನೀವು ಮಾಡಿದರೆ ಖಂಡಿತವಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ ಅಂತ ಹೇಳಕ್ಕೆ ನಾನು